जय बोलो जोगेंद्र महाराजू मंत्री लूटे जोगेंद्र ರಾಣಾನೇ ರಾಜ ರಾಣಾನೇ ಮಂತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಬೆಂಗಳೂರಿನಲ್ಲಿ ಮೀಸೆ ತಿರುವಿದ ಬಾಹುಬಲಿ ರಾಣಾ. ಎಂಜಿಆರ್ ಸ್ಫೂರ್ತಿಯಿಂದ ರಾಣಾ ಮತ್ತೆ ಲೀಡರ್. ಬಾಹುಬಲಿ ನಂತರ ರಾಣಾ ವೃತ್ತಿ ಬದುಕಿನ ಸ್ಪೆಷಲ್ ಸಿನಿಮಾ. TV9 ನಲ್ಲಿ ಜೋಗೇಂದ್ರ ರಾಣಾ ಎಕ್ಸ್ಕ್ಲೂಸಿವ್ ಮಾತು. ಇದೇ ಹೊತ್ತಿನ ವಿಶೇಷ ರಾಣಾನೇ ರಾಜ ರಾಣಾನೇ ಮಂತ್ರಿ. जोगेंद्र 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 जय बोलो जोगेंद्र महाराजू मंत्री लूटे जोगेंद्र. ಬಾಹುಬಲಿ ಕೈಯಲ್ಲಿ ಸೋತು ಸುಣ್ಣವಾಗಿ ಮಾಹಿಷ್ಮತಿ ಸಾಮ್ರಾಜ್ಯ ಕಳ್ಕೊಂಡ ಬಲ್ಲಾಳ ದೇವ ಇದೀಗ ನಾನೇ ರಾಜ ನಾನೇ ಮಂತ್ರಿ ಅಂತ ಹೇಳ್ತಿದ್ದಾರೆ. ಹೊಸ ಸಾಮ್ರಾಜ್ಯ ಕಟ್ಟಿ ಹೊಸ ಅವತಾರದಲ್ಲಿ ಮೆರೆಸ್ತಿದ್ದಾರೆ. ಇಷ್ಟಕ್ಕೂ ಬಲ್ಲಾಳ ದೇವನ ಹೊಸ ರಾಜ್ಯ ಯಾವುದು? ಅಲ್ಲಿ ಅವನ ಖದರ್ ಹೇಗಿದೆ ಅಂತೀರಾ? ಜಸ್ಟ್ ವಾಚ್. ಮಾಹಿಷ್ಮತಿ ಸಾಮ್ರಾಜ್ಯದ ಚಕ್ರವರ್ತಿ ಟಾಲಿವುಡ್ ಸಿನಿ ಅಂಗಳದ ಲೀಡರ್. ಬೆರಗು ಹುಟ್ಟಿಸೋ ರಂಗಭೂಮಿ ಕಲಾವಿದ. ಅಪಾರ ದೇಶ ಪ್ರೇಮವಿರೋ ಸೂಪರ್ ಹೀರೋ. ಎಸ್, ನಿಮ್ಮ ಗೆಸ್ 100% ನಿಜ. ನಾವು ಹೇಳೋಕೆ ಹೊರಟಿರೋ ಇವತ್ತಿನ ಈ ಸ್ಪೆಷಲ್ ಸ್ಟೋರಿ ಬಹುಮುಖ ಪ್ರತಿಭೆ ಬಲ್ಲಾಳದೇವ ಅಲಿಯಾಸ್ ರಾಣಾ ದಗ್ಗುಭಾಟಿಯದ್ದೇ. ಬಾಹುಬಲಿಯಿಂದ ಮಾಹಿಷ್ಮತಿ ಸಾಮ್ರಾಜ್ಯವನ್ನು ಕಳೆದುಕೊಂಡ ಬಲ್ಲಾಳದೇವ ಇದೀಗ ಹೊಸ ಅವತಾರ ತಾಳಿ ಹೊಸ ಸಾಮ್ರಾಜ್ಯ ಕಟ್ಟಿ ಅದರಲ್ಲಿ ನಾನೇ ರಾಜ ನಾನೇ ಮಂತ್ರಿ ಅಂತ ಬೀಗ್ತಿದ್ದಾರೆ. పుట్టినవాడు మరణించక తప్పదు, మరణించినవాడు మళ్ళీ పుట్టుక తప్పదు. ఆమెన్. నేనెప్పుడు చావాలో నేనే డిసైడ్ చేస్తా, నువ్వెప్పుడు చావాలో కూడా నేనే డిసైడ్ చేస్తా. నా జీవితానికి నేనే రాజు నేనే మంత్రి. ಅರೆ, ರಾಜಮೌಳಿ ಏನಾದ್ರೂ ಮತ್ತೆ ಬಾಹುಬಲಿ ಮುಂದುವರಿದ ಭಾಗ ಮಾಡಿದ್ರಾ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಇದು ರಾಣಾ ದಗ್ಗುಭಾಟಿಯ ಹೊಸ ಸಿನಿಮಾ ನೇನೇ ರಾಜು ನೇನೇ ಮಂತ್ರಿಯ ಟ್ರೈಲರ್ ಝಲಕ್. ಹೆಸರಾಂತ ನಿರ್ದೇಶಕ ತೇಜ ಆಕ್ಷನ್ ಕಟ್ ನಲ್ಲಿ ಈ ವಾರ ವರ್ಲ್ಡ್ ವೈಡ್ ತೆರೆಗೆ ಬರ್ತಿರೋ ಔಟ್ ಅಂಡ್ ಔಟ್ ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ. 100 మంది ఎమ్మెల్యేలు తీసుకెళ్లి స్టార్ హోటల్ పెడితే సాయంకాలానికి నేను అవుతా సీఎం. जोगेंद्र जोगेंद्र जय बोलो जोगेंद्र जय बोलो जोगेंद्र. మామ వెనకట్టుకో సామెత ఉండేది, పావుకి పుట్ట కావాలంటే చీమలే కదరా కష్టపడాలి. ಜೋಗೇಂದ್ರನಾಗಿ ಲೀಡರ್ ಇಸ್ ಬ್ಯಾಕ್. ರಾಜಕೀಯ ತಂತ್ರ ಪ್ರತಿತಂತ್ರಗಳ ಥ್ರಿಲ್ಲರ್ ಕಥೆ. నీ కటౌట్కి గజమాల పడే టైం వచ్చేసింది. ಚೊಚ್ಚಲ ಸಿನಿಮಾ ಲೀಡರ್ ನಲ್ಲಿ ಜನನಾಯಕನಾಗಿ ಮಿಂಚಿದ್ದ ರಾಣಾ ಇದೀಗ ಲೀಡರ್ ಇಸ್ ಬ್ಯಾಕ್ ಅನ್ನುವಂತೆ ಪೊಲಿಟಿಕಲ್ ಲೀಡರ್ ಜೋಗೇಂದ್ರ ಪಾತ್ರದಲ್ಲಿ ಖದರ್ ತೋರಿಸಲು ಬರ್ತಿದ್ದಾರೆ. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳನ್ನೇ ಚಿತ್ರದ ಕಥೆಯಾಗಿರಿಸಿಕೊಂಡಿರೋ ತೇಜ ನೇನೇ ರಾಜು ನೇನೇ ಮಂತ್ರಿಯಲ್ಲಿ ರೆಸಾರ್ಟ್ ರಾಜಕಾರಣ ಸೇರಿದಂತೆ ರಾಜಕೀಯ ತಂತ್ರ ಪ್ರತಿತಂತ್ರಗಳನ್ನ ಅನಾವರಣಗೊಳಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. నీ కటౌట్కి గజమాల పడే టైం వచ్చేసింది. లెక్కేసి కొడితే 5 ఏళ్లలో సీఎం కుర్చీ నా ముడ్డి కింద ఉండాలి.
ಸತತ 7 ವರ್ಷದಿಂದ ರಾಣಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾ ಬರ್ತಿದ್ದಾರೆ. ಆದ್ರೆ ಹೋಮ್ ಬ್ಯಾನರ್ ಸುರೇಶ್ ಪ್ರೊಡಕ್ಷನ್ಸ್ ನಲ್ಲಿ ನಡೆಸಿದ್ದು ಮಾತ್ರ ಇದೇ ಮೊದಲು. ತಾತ ರಾಮಾನಾಯ್ಡು ಹುಟ್ಟಿ ಹಾಕಿದ ನಿರ್ಮಾಣ ಸಂಸ್ಥೆಯ ಮೂಲಕ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳಿಂದ ದಗ್ಗುಬಾಟಿ ಫ್ಯಾಮಿಲಿ ಸಿನಿಪ್ರಿಯರನ್ನ ರಂಜಿಸ್ತಾನೆ ಬರ್ತಿದೆ. ಆದ್ರೀಗ ತಂದೆ ಸುರೇಶ್ ಬಾಬು ನಿರ್ಮಾಣದಲ್ಲಿ ತಯಾರಾದ ಈ ಸಿನಿಮಾ ಮೂಲಕ ಹೋಮ್ ಬ್ಯಾನರ್ ಅಕೌಂಟ್ಗೆ ಮೊದಲ ಸಿನಿಮಾ ಮಾಡಿದ್ದಾರೆ ರಾಣಾ. ಇನ್ನು ರಾಣಾ ತಂದೆ ಸುರೇಶ್ ಬಾಬುಗೆ ನಿರ್ಮಾಪಕ ಕಿರಣ್ ರೆಡ್ಡಿ, ಭರತ್ ಚೌಧರಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಮಾಸ್ ಖದರ್ ಜೊತೆ ಪಂಚ್ ಡೈಲಾಗ್, ಪೊಲಿಟಿಕಲ್ ಡ್ರಾಮಾ ಜೊತೆಗೆ ಇಮೋಷನಲ್ ಲವ್. నేను సీఎం నన్ను మర్చిపోకు. 100 మంది ఎమ్మెల్యేలు తీసుకెళ్లి స్టార్ రోడ్ లో పెడితే సాయంకాలానికి నేను అవుతా సీఎం. జోగేంద్ర 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 జై బోలో జోగేంద్ర మహారాజు మామ వెనకటికో సామెత ఉండేది, పావుకి పుట్ట కావాలంటే చీమలే కదరా కష్టపడాలి. ಟೈಟಲ್ ಗೆ ತಕ್ಕನಾಗಿ ನಿರ್ದೇಶಕ ತೇಜ ರಾಣಾ ಸ್ಟೈಲು ಮ್ಯಾನರಿಸಂಗೆ ಹೊಂದುವಂತಹ 100% ಪೊಲಿಟಿಕಲ್ ಡ್ರಾಮಾ ಸೃಷ್ಟಿಸಿದ್ದಾರೆ. ರಾಣಾ ಮಾಸ್ ಖದರ್ಗೆ ಚಿತ್ರದಲ್ಲಿ ಪವರ್ಫುಲ್ ಪಂಚ್ ಡೈಲಾಗ್ಸ್ ನೋಡುಗರ ಹುಬ್ಬೇರಿಸುವಂತಿವೆ. ಅದರಲ್ಲೂ ಜೋಗೇಂದ್ರ ಪಾತ್ರದ ಗತ್ತು ಗಮ್ಮತ್ತು ನೋಡಿ ಇಡೀ ಸೌತ್ ಸಿನಿ ದುನಿಯಾ ಫಿದಾ ಆಗಿದೆ. ಅಷ್ಟರ ಮಟ್ಟಿಗೆ ಕಿಕ್ ಕೊಡ್ತಿದೆ, ಇಂಪ್ರೆಸಿವ್ ಆಗಿದೆ ರಾಣಾ ರೋಲ್. కేసు కొడితే 5 ఏళ్లలో సీఎం కుర్చీ నా ముడ్డి కింద ఉండాలి. నేను సీఎం నన్ను మర్చిపోకు. 100 మంది ఎమ్మెల్యేలు తీసుకెళ్లి స్టార్ రోడ్ లో పెడితే సాయంకాలానికి నేను అవుతా సీఎం. ಅಂದ್ಹಾಗೆ ಟೈಟಲ್ ನೋಡಿ ಇದೊಂದು ಹೈಲಿ ಪೊಲಿಟಿಕಲ್ ಡ್ರಾಮಾ ಅಂತ ತಲೆಕೆಡಿಸಿಕೊಳ್ಳುವಂತಿಲ್ಲ. ಯಾಕಂದ್ರೆ ಇದರ ಮಧ್ಯೆ ಒಂದು ನವಿರಾದ ಪ್ರೇಮ ಕಥೆ ಇದೆ. ಆಕ್ಷನ್ ಜೊತೆ ಇಮೋಷನ್ಸ್, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಕೂಡ ಇದೆ. ಜನನಾಯಕ ಅಂದಾಗ ಆತನ ಮೇಲೆ ತೂಗುಗತ್ತಿ ಇದ್ದೇ ಇರುತ್ತೆ ಅನ್ನೋದ್ರ ಎಳೆ ಕೂಡ ರಿಲೀಸ್ ಆಗಿರೋ ದೃಶ್ಯಗಳಲ್ಲಿ ಬಿಟ್ಟುಕೊಟ್ಟಿದೆ ಚಿತ್ರತಂಡ. జోగేంద్ర జోగేంద్ర చల్లంగుండాలి, నీ పేరు దేశం మొత్తం మోగిపోవాలి. ಜೋಗೇಂದ್ರ ರಾಣಾಗೆ ರಾಧಾ ಕಾಜಲ್ ಸಾಥ್. ರಾಣಾ ಹೊಸ ಸಾಮ್ರಾಜ್ಯದಲ್ಲಿ ತಾರೆಯರ ಕಲರವ. ರಾಧಮ್ಮ ರಾಧಮ್ಮ ಮಾಟೇ ದಿನವಮ್ಮ. ಇದೇ ಮೊದಲ ಬಾರಿಗೆ ರಾಣಾಗೆ ಜೊತೆಯಾಗಿ ನಡೆಸಿರೋ ಗ್ಲಾಮರ್ ಡಾಲ್ ಕಾಜಲ್ ಅಗರ್ವಾಲ್ ಈ ಹಿಂದೆ ಮಾಡಿರದಂತಹ ಕ್ಲಾಸಿ ಪಾತ್ರ ಮಾಡಿದ್ದಾರೆ. ಪೊಲಿಟಿಕಲ್ ಲೀಡರ್ ಜೋಗೇಂದ್ರ ಬ್ಯೂಟಿಫುಲ್ ಪತ್ನಿ ರಾಧಾ ಪಾತ್ರದಲ್ಲಿ ಕಾಜಲ್ ಕಮಾಲ್ ಮಾಡ್ತಿದ್ದಾರೆ. ಇಲ್ಲಿ ರಾಧಾ ಜನನಾಯಕನೊಬ್ಬನ ಪತ್ನಿಯಾಗಿ ಆತನ ಕಷ್ಟ ದುಃಖಗಳ ಪಾಲುದಾರಳಾಗಿ ಆತನ ಬೆನ್ನೆಲುಬಾಗಿ ಸಾಥ್ ಕೊಟ್ಟಿದ್ದಾಳೆ. ಇನ್ನು ರಾಣಾ ಕಾಜಲ್ ಪಾತ್ರಗಳ ಜೊತೆಗೆ ಸಿನಿಮಾದಲ್ಲಿ ಸಾಕಷ್ಟು ಹಿರಿಯ ಕಲಾವಿದರ ದಂಡಿದೆ. ಎರಡನೇ ನಾಯಕಿಯಾಗಿ ಕ್ಯಾಥ್ರೀನಾ ಥೆರೇಸಾ, ನವದೀಪ್, ಅಶುತೋಷ್, ಶಿವಾಜಿ, ತನಿಕೆಲ್ಲಾ ಭರಣಿ, ಜೈ, ಪ್ರದೀಪ್ ರಾವತ್ ಹೀಗೆ 10 ಹೆಸರಾಂತ ಕಲಾವಿದರು ಗಮನ ಸೆಳೆಯಲಿದ್ದಾರೆ. ಇವೆಲ್ಲ ಕಾರಣದಿಂದ ಸದ್ಯ ಜೋಗೇಂದ್ರ ಸಾಮ್ರಾಜ್ಯ ಇಂಟ್ರೆಸ್ಟಿಂಗ್ ಅನಿಸಿದೆ. నేనెప్పుడు చావాలో నేనే డిసైడ్ చేస్తా, నువ్వెప్పుడు చావాలో కూడా నేనే డిసైడ్ చేస్తా. నా జీవితానికి నేనే రాజు, నేనే మంత్రి. నేనే రాಜು నేనే ಮಂತ್ರಿ ಚಿತ್ರದ ಮ್ಯೂಸಿಕಲ್ ಆಲ್ಬಮ್ ಮತ್ತು ಪ್ರೀ ರಿಲೀಸ್ ಬಿಸ್ನೆಸ್ ಬಗ್ಗೆ ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ ನಂತರ. ಜೋಗೇಂದ್ರ 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 ಜೈ ಬೋಲೋ ಜೋಗೇಂದ್ರ ಮಹಾರಾಜು ಮಂತ್ರಿ ಲೂಟೆ ಜೋಗೇಂದ್ರ. ಜೋಗೇಂದ್ರ 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 ಜೈ ಬೋಲೋ ಜೋಗೇಂದ್ರ ಮಹಾರಾಜು ಮಂತ್ರಿ ಲೂಟೆ ಜೋಗೇಂದ್ರ. ಬಾಹುಬಲಿ ಸಿನಿಮಾ
ಸಿನಿಮಾದ ನಂತರ ರಾಣಾ ಮಾರ್ಕೆಟ್ ದೊಡ್ಡದಾಗಿದೆ. ರಾಣಾ ಸಿನಿಮಾಗಳ ಮಾರ್ಕೆಟ್ ಕೂಡ ದೊಡ್ಡದಾಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ರಿಲೀಸ್ಗೂ ಮುನ್ನ ಸಿನಿಮಾ ಮಾಡಿರೋ ಪ್ರೀ ರಿಲೀಸ್ ಬಿಸ್ನೆಸ್ ಎಷ್ಟು? ಚಿತ್ರದ ಮ್ಯೂಸಿಕಲ್ ಆಲ್ಬಮ್ ಹೇಗಿದೆ ಅಂತೀರಾ? ಜಸ್ಟ್ ಹ್ಯಾವ್ ಅ ಲುಕ್. ಸಖತ್ ಸೌಂಡ್ ಮಾಡ್ತಿದೆ ಅನೂಪ್ ಮ್ಯೂಸಿಕ್ ಆಲ್ಬಮ್. ಜೋಗೇಂದ್ರ 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 ಜೈ ಬೋಲೋ ಜೋಗೇಂದ್ರ ಮಹಾರಾಜು ಮಂತ್ರಿ ಲೂಟೆ ಜೋಗೇಂದ್ರ. ಯೂಟ್ಯೂಬ್ ನಲ್ಲಿ ಜೋಗೇಂದ್ರ ರಾಧಾ ದರ್ಬಾರ್. నా పేరు రాధా జోగేంద్ర. రాధలేందే జోగేంద్ర లేడు. ನೇನೇ ರಾಜು ನೇನೇ ಮಂತ್ರಿ ಚಿತ್ರದ ಸ್ಪೆಷಲ್ ಅಟ್ರಾಕ್ಷನ್ ಸಾಂಗ್ಸ್, ಟೀಸರ್ ಮತ್ತು ಟ್ರೈಲರ್ನಂತೆ ಹಾಡುಗಳು ಕೂಡ ರಾಣಾ ಚಿತ್ರದ ಮೇಲಿನ ನಿರೀಕ್ಷೆಯನ್ನ ದುಪ್ಪಟ್ಟು ಮಾಡಿವೆ. ಅನೂಪ್ ರೂಬೆನ್ ಸಂಯೋಜನೆಯ 6 ಹಾಡುಗಳ ಆಲ್ಬಂನಲ್ಲಿ ಎಲ್ಲವೂ ಒಂದಕ್ಕಿಂತ ಒಂದು ಸ್ಪೆಷಲ್ ಅನ್ನಿಸ್ತಿವೆ. ಜೋಗೇಂದ್ರ 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 ಚಲ್ಲನ್ కుండాలి రాజల్లే మమ్మల్ని చల్లంగా చూడాలి. జోగన్న జోగన్న ఇంకా ఎదగాలి, నీ పేరు దేశం మొత్తం మోగిపోవాలి. ಅಂದ್ಹಾಗೆ ತೇಜ ಅನೂಪ್ ರೂಬೆನ್ಸ್ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಸಿನಿಮಾ ಇದೇ ಮೊದಲಲ್ಲ. ಅನೂಪ್ ಸ್ವತಂತ್ರವಾಗಿ ಸಂಗೀತ ನಿರ್ದೇಶಕನಾಗೋಕೆ ಹೊರಟ ಸಂದರ್ಭದಲ್ಲಿ ಅನೂಪ್ಗೆ ಮೊದಲು ಅವಕಾಶ ಕೊಟ್ಟಿದ್ದೇ ನಿರ್ದೇಶಕ ತೇಜ. ತೇಜ ಡೈರೆಕ್ಟ್ ಮಾಡಿದ ಜೈ ಮತ್ತು ಸೂಪರ್ ಹಿಟ್ ಸಿನಿಮಾ ಧೈರ್ಯಂ ಸಿನಿಮಾಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡೋ ಮೂಲಕ ಅನೂಪ್ ಚಿತ್ರರಂಗದಲ್ಲಿ ಗುರುತಿಸಿಕೊಂಡ್ರು. ಅದಾದ 13 ವರ್ಷಗಳ ನಂತರ ಮತ್ತೆ ಅನೂಪ್ ತೇಜ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಸದ್ಯ ಜೋಗೇಂದ್ರ ಸಾಂಗ್ ಮತ್ತು ರಾಧಮ್ಮ ಸಾಂಗ್ ರಿವೀಲ್ ಆಗಿದ್ದು ಯೂಟ್ಯೂಬ್ನಲ್ಲಿ ಹಲ್ಚಲ್ ಎಬ್ಬಿಸ್ತಿವೆ. ಇವು ನಾಯಕ ನಟ ಮತ್ತು ನಾಯಕಿ ಪಾತ್ರಗಳ ಇಂಟೆನ್ಸಿಟಿ ಪರಿಚಯಿಸ್ತಿರೋ ಹಾಡುಗಳಾಗಿವೆ. ಜೊತೆಗೆ ರೊಮ್ಯಾಂಟಿಕ್ ಲವ್ ಡ್ಯುಯೆಟ್ ಊಪಿರಂತೆ ನುವ್ವೆ ನುವ್ವೆ ಹಾಡಿನ ದೃಶ್ಯ ಚಿತ್ತಾರ ಸಿನಿಮಾ ಮೇಕಿಂಗ್ ಕ್ವಾಲಿಟಿಯನ್ನ ತೋರಿಸ್ತಿದೆ. ವರ್ಲ್ಡ್ ವೈಡ್ ತೆರೆ ಮೇಲೆ ಲೀಡರ್ రాణా ఖదర్. నేను సీఎం నన్ను మర్చిపోకు. 100 మంది ఎమ్మెల్యేలు తీసుకెళ్లి స్టార్ హోటల్ పెడితే సాయంకాలానికి నేను అవుతా సీఎం. జోగేంద్ర 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 జై ಬೋಲೋ ಜೋಗೇಂದ್ರ. 3 ಭಾಷೆಯಲ್ಲಿ ನೇನೇ ರಾಜು ನೇನೇ ಮಂತ್ರಿ. వంక తొంగి చూసింది కలిగాలి మేను సోకింది. ಪ್ರೀ ರಿಲೀಸ್ ಬಿಸ್ನೆಸ್ ಎಷ್ಟು ಕೋಟಿ ಗೊತ್ತಾ? వాడి జీవిత చరిత్ర టీవీలో చూపించడానికి వాడేమైనా అల్లూరి సీతారామరాజా, సుభాష్ చంద్ర బోస, భగత్ సింగ్? ಬಾಹುಬಲಿ ಸಿನಿಮಾದ ನಂತರ ರಾಣಾ ಮಾರ್ಕೆಟ್ ಜೊತೆ ರಾಣಾ ಸಿನಿಮಾಗಳ ಮಾರ್ಕೆಟ್ ಕೂಡ ಗಗನ ಮುಟ್ಟುತ್ತಿದೆ. ಅದರಂತೆ ಎಲ್ಲಾ ಆಂಗಲ್ ನಿಂದ ಟೆಕ್ನಿಕಲಿ ಸಖತ್ ಸೌಂಡಿಂಗ್ ಆಗಿರೋ ಈ ಸಿನಿಮಾ ರಿಲೀಸ್ಗೂ ಮೊದಲೇ ನಿರ್ಮಾಪಕರನ್ನ ಸೇಫ್ ಮಾಡಿದೆ. 20 ಕೋಟಿ ವೆಚ್ಚದಲ್ಲಿ ತಯಾರಾದ ನೇನೇ ರಾಜು ನೇನೇ ಮಂತ್ರಿ ಸ್ಯಾಟಲೈಟ್ ರೈಟ್ಸ್ ಮತ್ತು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ನಿಂದ ಈಗಾಗಲೇ ಹಾಕಿರೋ ಬಂಡವಾಳ ರೂಢಿಸಿಕೊಂಡು ಬಿಟ್ಟಿದೆಯಂತೆ. నీ కటౌట్కి గజమాల పడే టైం వచ్చేసింది. లెక్కేసి కొడితే 5 ఏళ్లలో సీఎం కుర్చీ నా ముడ్డి కింద ఉండాలి. నేను సీఎం నన్ను మర్చిపోకు. 100 మంది ఎమ్మెల్యేలు తీసుకెళ్లి స్టార్ హోటల్ పెడితే సాయంకాలానికి నేను అవుతా సీఎం.
ಅಂದ್ಹಾಗೆ ಇದೇ ಶುಕ್ರವಾರ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿರೋ ಈ ಸಿನಿಮಾ ತೆಲುಗು ಜೊತೆಗೆ ಸೌತ್ನ ತಮಿಳು ಮತ್ತು ಮಲಯಾಳಂ ಅವತರಣಿಕೆಯಲ್ಲೂ ಏಕಕಾಲದಲ್ಲಿ ತೆರೆಗೆ ಬರ್ತಿದೆ. ಮಲಯಾಳಂ ಮತ್ತು ತಮಿಳಿಗೆ ವಾಯ್ಸ್ ಡಬ್ ಮಾಡಿರೋ ನಿರ್ಮಾಪಕರು ಒಟ್ಟಿಗೆ ಸೌತ್ ಸಿನಿ ದುನಿಯಾದ ಬಾಕ್ಸ್ ಆಫೀಸ್ ನ ಅಟ್ಯಾಕ್ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಮೀಸೆ ತಿರುವಿದ ರಾಣಾ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅದೇನು ಅನ್ನೋದನ್ನ ತೋರಿಸ್ತೀವಿ ಮತ್ತೊಂದು ಸ್ಮಾಲ್ ಬ್ರೇಕ್ ನ ನಂತರ. जोगेंद्र जय बोलो जोगेंद्र मंत्री लूटे जोगेंद्र. ರಾಣಾ ಸಿನಿಮಾದ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಅದ್ದೂರಿಯಾಗಿ ಪ್ರಮೋಷನ್ ಮಾಡ್ತಿರೋ ಚಿತ್ರತಂಡ ಇತ್ತೀಚೆಗೆ ಬೆಂಗಳೂರಿನಲ್ಲೂ ಬೀಡು ಬಿಟ್ಟಿತ್ತು. ಇಷ್ಟಕ್ಕೂ ಸಿನಿಮಾ ಬಗ್ಗೆ ಜೋಗೇಂದ್ರ ರಾಣಾ, ರಾಧಮ್ಮ ಕಾಜಲ್ ಏನ್ ಹೇಳಿದ್ರು ಗೊತ್ತಾ? ಕನ್ನಡಕ್ಕೆ ಎಂಟ್ರಿ ಆಗೋದ್ರ ಕುರಿತು ರಾಣಾ TV9 ಟೀಮ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಜಸ್ಟ್ ವಾಚ್. వాడి జీవిత చరిత్ర టీవీలో చూపించడానికి వాడు ఏమైనా అల్లూరి సీతారామరాజా, సుభాష్ చంద్ర బోస, భగత్ సింగ్. ಮಹಿಷ್ಮತಿ ಸಾಮ್ರಾಜ್ಯದ ಚಕ್ರವರ್ತಿ, ತೆಲುಗು ಸಿನಿಪ್ರಿಯರ ನೆಚ್ಚಿನ ಲೀಡರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ನಾನೇ ರಾಜ ನಾನೇ ಮಂತ್ರಿ ಅಂತ ಮೀಸೆತ್ತಿರ್ತಾ ಇದ್ದಾರೆ, ಅದು ಬೆಂಗಳೂರಿನಲ್ಲಿ. ಇವತ್ತು ರಾಣಾ ಅವ್ರು ನಮ್ಮ ಜೊತೆಗಿದ್ದಾರೆ. ರಾಣಾ, ಹೌ ಯು? ವೆರಿ ವೆಲ್, ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ಈ ಒಂದು ಸಕ್ಸಸ್ ರೇಟುಗೆ ನೋಡ್ತಾ ಇದ್ದಾಗ? ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಆಗ್ತಾ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಯು ಕೀಪ್ ಕಮಿಂಗ್ ಟು ಬ್ಯಾಂಗ್ಳೂರ್. Yes sir, obviously it's every time I make a movie I have to tell you all of you all that I'm making this movie and I want you all to watch it, so I will keep coming back to Bangalore every time I make a film. ಲೀಡರ್ ಸಿನಿಮಾದಿಂದ ನೋಡಿದಾಗ, ನಿಮ್ಮ ಒಂದು ಸಿನಿಮಾಗಳ ಒಂದು ಸ್ಟೋರಿ ಲೈನ್ಸ್ ನೋಡಿದಾಗ, ಯು ಆರ್ ಆಲ್ವೇಸ್ ರೂಲಿಂಗ್ ದ ಸೊಸೈಟಿ, ಯು ವುಡ್ ಲೈಕ್ ಟು ರೂಲ್ ದ ಸೊಸೈಟಿ. ಸೊ ಈಸ್ ದೇರ್ ಎನಿ ಪ್ಲಾನ್ಸ್ ಟು ಕಮ್ ಫಾರ್ ದ ಪೊಲಿಟಿಕಲ್ ಆರ್ ಎನಿಥಿಂಗ್? No, I just like a lot of drama and I like to put drama in movies. That's pretty much it. So how Jogendra character is important for your cinema career? Sir, every film is important for my film career. There's not one that's not important, but obviously this is a very new character that I played and it's a very complex one that I played. I hope people like this, take to this. ಬಾಹುಬಲಿ ನಂತರ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅಂದರೆ ರಾಣಾ ಸಿನಿಮಾ ಅಂದಾಗ ಟೆಕ್ನಿಕಲಿ ತುಂಬ ಸೌಂಡಿಂಗ್ ಆಗಿರಬೇಕು, ಸ್ಟೋರಿ ಲೈನ್ ತುಂಬ ಸ್ಟ್ರಾಂಗ್ ಇರಬೇಕು ಅಂತಕ್ಕಂಥದ್ದು. ಸೊ ಇದರ ಒಂದು ಥಿಯೇಟ್ರಿಕಲ್ ಟ್ರೈಲರ್ ನೋಡಿದಾಗ ಇಟ್ಸ್ ಆಲ್ರೆಡಿ ರೀಚ್ ದ ಲೆವೆಲ್, ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್. ಸೊ ವಾಟ್ ಯು ಸೇ ಅಬೌಟ್ ದಟ್ ಥಿಂಗ್? Well, I'll have to say thank you because obviously they watched the trailer, they know what film they're coming for. Our trailer is an abridged version of our film. So that's, well, I guess we'll have to wait till 11th to see what it is. ನಿಮ್ಮ ಗ್ರ್ಯಾಂಡ್ ಫಾದರ್ ರಾಮನಾಯ್ಡು ಅವರ ಕಾಲದಿಂದನೂ ಕನ್ನಡ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಷನ್ ಇದೆ. 4 ಸಿನಿಮಾಗಳು ಮಾಡಿದ್ದಾರೆ ಕನ್ನಡಗೆ. ಸೊ ನೀವು ಯಾವಾಗ ಮಾಡೋ ಪ್ಲಾನ್ಸ್ ಇದೆ? I would love to do something in Kannada for sure. ಇದಿಷ್ಟು ಬೆಂಗಳೂರಿನಲ್ಲಿರ್ತಕ್ಕಂಥ ರಾಣಾ ದಗ್ಗುಬಾಟಿ ಅವರ ಮಂದಾಳ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಲಕ್ಷ್ಮೀನಾರಾಯಣ್, TV9 ಬೆಂಗಳೂರು. లెక్కేసి కొడితే 5 ఏళ్లలో సీఎం కుర్చీ నా ముడ్డికి ఉండాలి. ఒకటి నాకు ఫేవరెట్ యాక్టర్ అండ్ a very dear friend is Puneeth Rajkumar. He's always been a great friend, of great support in all every time. So he's somebody I'm very fond of. No, AMR Ramesh and I are working together on a idea of a mini series on the assassination of Rajiv Gandhi. So that's something that we have going on. But that's also still very early because we still have to develop it a lot to see whether it can become a feature film, it can become a mini series, and we're still in the exploring time of it. 100 మంది ఎమ్మెల్యేలు తీసుకెళ్లి స్టార్ హోటల్ పెడితే సాయంకాలానికి నేను అవుతా సీఎం. So I play Radha, as everyone knows, and yes, Radha is an extremely important character in this film. She's like the crux of the film, and she's Jogendra's wife. Now Jogendra has this entire journey of evolution from a normal man to a monster. Yeah. I'm kidding. And Radha kind of is his moral balance and his stabilizing factor. That's how I'd like to term it. And it's essentially a love story, and yeah, I mean, Jogendra was just crazy about Radha. That's how it is.
నేను సీఎం నన్ను మర్చిపోకు. 100 మంది ఎమ్మెల్యేలు తీసుకెళ్లి స్టార్ రోడ్ లో పెడితే సాయంకాలానికి నేను అవుతా సీఎం. జోగేంద్ర 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 జై బోలో జోగేంద్ర. It really is. So that's something I believe that life has come full circle. Yeah, and my first film was with him, and now my 50th film is with him. And it's still a process of learning, of discovering, of unlearning everything that I've learned over the past few years and starting from scratch. Familiarity, yes, but like I said, still a sense of discomfort, intimidation, you know, because that's how I was. I was 19 when I did my first film with him, 20, and here I am now. So that entire sense of wanting to learn and wanting to prove a point to him time and again, that hasn't gone. It's still there, which I like that. I mean, I found that really challenging because there are very few people who really intimidate me. As of now, I'm focusing on my South films. I have signed a film, but I'm not too sure when that's going on floor, so I'd just like to wait before talking about it. I love Bangalore. It's always a pleasure to come here. Love the food, love the people, love the vibe. Very cool. And I wish I could spend more time here. After to watch? So guys, Nene Raju, Nene Mantri releases on the 11th of August, and we've all worked extremely hard. It's a film which is very close to us, very special, and I'm sure you guys are going to like it. So please go watch it in theatres only. Next is our hero, Rana Garu. He has given 100% to this project, and his very strong performance, and you'll see a different role from Rana Garu. And we are missing our director, beloved director. He's busy in a lot of things, Atmas and this, that, so he could not make it to this program. వాడి జీవిత చరిత్ర టీవీలో చూపించడానికి వాడు ఏమైనా అల్లూరి సీతారామరాజా, సుభాష్ చంద్ర బోసా, భగత్ సింగా? We have budgeted an expenditure provision of 20 crores for this movie, and we have already theatrical release. Before the theatrical release only, we made safe. That is, we have sold satellite and digital rights. Thanks to the entrepreneurial skills of Rana Garu, we have achieved it. So we are on a good pitch. We need all your blessings, and of course media coverage for the success of our Nene Raju, Nene Mantri. Thanks a lot. జోగేంద్ర జోగేంద్ర చల్లంకుండాలి, రాజల్లే మమ్మల్ని చల్లంగా చూడాలి. జోగన్న జోగన్న ఇంకా ఎదగాలి, నీ పేరు దేశం మొత్తం మోగిపోవాలి. ಒಟ್ಟಾರೆ ಎಲ್ಲ ಆಂಗಲ್ ಇಂದ ನೇನೆ ರಾಜು ನೇನೆ ಮಂತ್ರಿ ಸಖತ್ ಪ್ರಾಮಿಸಿಂಗ್ ಆಗಿದೆ. ಮುನ್ನೋಟದಲ್ಲೇ ಗೆಲ್ಲೋ ಸೂಚನೆ ಕೂಡ ಕೊಟ್ಟಿದೆ. ಇನ್ನು ರಾಣಾ ಹೋಮ್ ಬ್ಯಾನರ್ನಲ್ಲಿ ನಡೆಸಿದ ಚೊಚ್ಚಲ ಸಿನಿಮಾ ಇದಾಗಿದ್ದು ಬಾಕ್ಸ್ ಆಫೀಸ್ ಮೇಲೂ ದೊಡ್ಡ ನಿರೀಕ್ಷೆ ಇದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಜೋಗೇಂದ್ರ ಜೋಗೇಂದ್ರ ಜೈ ಬೋಲೋ ಜೋಗೇಂದ್ರ.